ಇನ್ನೊಂದು ವಿಡಿಯೋ ಮಾಡ್ತಾಯಿದೆ ನೋಡಿ. ಎಕರೆ 45 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ತೆಂಗು ಕೌಂಟ್ ಮಾಡಿಲ್ಲ, ಸಪೋಟೆ, ಮಾವು, ಜಮ್ನೇರ್ಲೆ, ಬೋರು ಮತ್ತು ಸುತ್ತ ಪೆನ್ಷನ್ನು, ಒಳ್ಳೆ ಲೊಕೇಶನ್ನು, ಬ್ಯೂಟಿಫುಲ್ ಲೊಕೇಶನ್ ನೋಡಿ. ಮಣ್ಣಂತೆಲ್ಲ ರೆಡ್ ಸಾಯಲು. 10 ಎಕರೆ ಇವೆಲ್ಲ ಫುಲ್ ಸೇರ್ತದ. ಮುಂದಗಡೆ ತಾರ್ ರೋಡು, ಹಿಂದಗಡೆ ಚಾನಲ್ ರಸ್ತೆ. ಬೆಂಗಳೂರಿಂದ ಕರೆಕ್ಟಾಗಿ 130-135 ಕಿಲೋಮೀಟ್ರು. ಮಳವಳ್ಳಿಯಿಂದ 35 ಕಿಲೋಮೀಟ್ರ್ ಆಗುತ್ತಾ. ಇವರು ಎಕರೆ 45 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಎಲ್ಲ ಜಮ್ನೇರ್ಲ, ಮಾವು, ಸಪೋಟೋ, ಒಳ್ಳೆ ಬ್ಯೂಟಿಫುಲ್ ಲೊಕೇಶನಲ್ಲಿ ಐತೆ. ಒಂದು ಕಡೆ ತಾರ್ ರೋಡು, ಒಂದು ಕಡೆ ಮಣ್ಣು ರಸ್ತೆ ನೋಡಿ. ಇದೆಲ್ಲ ಜಮ್ನೇರ್ಲ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ಎಲ್ಲ ಆಲ್ರೆಡಿ ಫಸಲು ಬತ್ತಿರುವಂಥ ಜಾಗ ಇದು. ಎಕರೆ 45 ಲಕ್ಷ ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. 10 ಎಕರೆ ಕೊಡ್ತಾಯಿದ್ದಾರೆ. ಇನ್ನೂ ಸ್ವಲ್ಪ ಅವ್ರು ಮಡಿಕತ್ತಾರೆ, ಆ ಕಡೆ ಮಡಿಕತ್ತಾರೋ ಗೊತ್ತಿಲ್ಲ. ತೆಂಗಂತ ಎಲ್ಲ ಮೀಡಿಯಮ್ ಸಸಿಗಳು. ಇವರು ನೀಟಾಗಿ ವ್ಯವಸಾಯ ಮಾಡಿಲ್ಲ, ಇವಾಗ ವ್ಯವಸಾಯ ಮಾಡ್ತಾಯಿದ್ದಾರೆ. ಮಾವಿದೆ, ಸಪೋಟ ಇದೆ, ತೆಂಗಿದೆ, ಜಮ್ನೇರ್ಲ ಇದೆ, ಬೇರೆ ಬೇರೆ ಹಣ್ಣಿನ ಗಿಡಗಳು ಯಾವ ರೀತಿ ಬೇಕು ಆ ರೀತಿ ಗಿಡಗಳಲ್ಲಿ ಹಾಕೊಂಡಿದ್ದಾರೆ ಇವರು. ಬೆಂಗಳೂರಿಗೆ 135 ಕಿಲೋಮೀಟ್ರು. ಒಳ್ಳೆ ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಒಳ್ಳೆ ಲೊಕೇಶನ್ನು, ಬ್ಯೂಟಿಫುಲ್ ಲೊಕೇಶನ್ನು. ಬೋರು ಐತೆ, ಸುತ್ತ ಪೆನ್ಷನ್ ಐತೆ. ಎಕರೆ 45 ಲಕ್ಷ ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. 10 ಎಕರೆ ಕೊಡ್ತಾಯಿದ್ದಾರೆ ನೋಡಿ. ಇದರಲ್ಲಿ ಆ ಕಡೆ ಮನೆಯಿಂದ ಆಚೆಗೆ ಅವ್ರು ಮಡಿಕತ್ತಾರಂತ. ಒಳ್ಳೆ ಲೊಕೇಶನಲ್ಲಿ ಐತೆ. ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಗೆ 35 ಆಗುತ್ತಾ. ಮಲೆಮಹದೇಶ್ವರ ಬೆಟ್ಟ ಹೈವೇ ರೋಡಿಂದ ಒಳಗಡೆಗೆ 1 ಕಿಲೋಮೀಟ್ರು. ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಮಣ್ಣಂತ ನೋಡಿ ಎಲ್ಲ ಇದೇ ರೀತಿ ಮಣ್ಣು, ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ ನೋಡಿ.